ನಮಸ್ಕಾರ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ವ್ಲಾಗರ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಏನ್ರಿ ಗೆಲುವು ಗೆಲ್ಲಿದು ಹಾಗೆ ಸುಮ್ಮನೆ ಟಾಸ್ಕ್ ಆಡ್ಕೊಂಡು ಅದು ಮಾಡ್ಕೊಂಡು ಇದು ಮಾಡ್ಕೊಂಡು ಫೇವರಿಸಮ್ ಮಾಡ್ಕೊಂಡು ಸೇಫ್ ಗೇಮ್ ಮಾಡ್ಕೊಂಡಲ್ಲ ಕಣ್ರಿ ಗೆಲ್ಲೋದು. ಇದು ಕಣ್ರಿ ನಿಜವಾದ ಗೆಲುವು. ಎಲ್ಲರೂ ಕೂಡ ಗಿಲ್ಲಿನ ಯಾವಾಗಲೂ ಕೂಡ ಮನಸ್ಸು ನೋಯಿಸ್ತಾನೆ ಅದು ನೋಯಿಸ್ತಾನೆ ಅಂತ ಹೇಳ್ಬಿಟ್ಟು ಟಾರ್ಗೆಟ್ ಮಾಡಿ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ನಿಂದ ಯಾವಾಗಲೂ ಕೂಡ ಆಚೆನೇ ಇಡ್ತಾಯಿದ್ರು. ಹಾಗೆಯೇ ಯಾವ ಟಾಸ್ಕ್ನೂ ಕೂಡ ಅವನಿಗೆ ಆಡಲಿಕ್ಕೆ ಬಿಡ್ತಾಯಿರಲಿಲ್ಲ. ಹಾಗಾಗಿ ಅವನು ಯಾವಾಗಲೂ ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಹಿಂದೆ ಉಳಿತಾ ಇದ್ದ. ಆದರೆ ಇವಾಗ ನಿಮಗೆ ಎಲ್ರಿಗೂ ಕೂಡ ತಿಳಿದಿರೋ ಥರನೇ ನಮ್ಮ ಒಂದು ಫ್ಯಾಮಿಲಿಯವರೇ ಬಂದ್ಬಿಟ್ಟು ಗಿಲ್ಲಿಯವ್ರನ್ನ ಕ್ಯಾಪ್ಟನ್ಸಿ ಅಭ್ಯರ್ಥಿಯನ್ನಾಗಿ ಮಾಡಿದರು. ಅಂದರೆ ಇದು ಸರ್ಪ್ರೈಸು ಕೊಟ್ಟಿದ್ದು ಯಾರು ಬಿಗ್ ಬಾಸು ಫಸ್ಟು ಯಾರ ಫೇವ್ರೇಟ್ ಅಂತ ಅಷ್ಟೇ ಹೇಳಿದರು. ಈ ಥರ ಎಲ್ಲರೂ ಮೊದಲೇ ಕ್ಯಾಪ್ಟನ್ಸಿ ಓಟಕ್ಕೆ ನೇರವಾಗಿ ನಾಮಿನೇಟ್ ಆಗ್ತಾರೆ ಅಂತ ಹೇಳಿದರೆ ಅವರವರ ಫ್ಯಾಮಿಲಿಯವರು ಗಿಲ್ಲಿನಂತ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ ಅಂತ ನನ್ನ ಅನಿಸಿಕೆ. ಆದರೆ ಕೊನೆಗೂ ಕೂಡ ನಮ್ಮ ಗಿಲ್ಲಿಯವ್ರನ್ನ ಅಭ್ಯರ್ಥಿಯನ್ನಾಗಿ ಇಂಡೈರೆಕ್ಟಾಗಿ ಅವರೇ ಮಾಡ್ದಂಗೆ ಇತ್ತು ಗೈಸ್. ಹಾಗೆಯೇ ನಮ್ಮ ಗಿಲ್ಲಿ ಏನು ಕಡಿಮೆ ಅಲ್ಲ ಗೈಸ್. ಅದು ಆಡಿದ್ದು ಒಂದು ಟಾಸ್ಕ್ನಲ್ಲಿ ಮಸ್ತಾಗಿ ಗೇಮ್ ಪ್ಲೇ ಮಾಡಿ ಬಕೆಟನ್ನು ತುಂಬಿಸಿ ಅಶ್ವಿನಿ ಅವ್ರನ್ನ ಒಂದು ಕ್ಯಾಪ್ಟನ್ಸಿ ಓಟದಲ್ಲಿ ಸೋಲಿಸಿ ತಾನು ಕ್ಯಾಪ್ಟನಾಗಿ ಮೆರೀತಾ ಇದ್ದಾರೆ. ಆದರೆ ಕೊನೆಗೆ ಒಂದು ಕಾಮಿಡಿ ಏನಪ್ಪ ಅಂದರೆ ಕ್ಯಾಪ್ಟನ್ಸಿ ರೂಮ್ಗೆ ಹೋಗೋ ಹೊತ್ತಿಗೆ ಗತ್ತಲ್ಲಿ ಹೋಗ್ತಾ ಇದ್ದಾರೆ. ಆದರೆ ಮೈಕನ್ನೇ ತಿರ್ಸ್ಕೊಂಡಿಲ್ಲ. ಪರವಾಗಿಲ್ಲ ಗಾಯ್ಸ್, ಇಂಥದ್ದೇನು ತಪ್ಪುಗಳೇನು ಗಿಲ್ಲಿ ಇವಾಗ ಮಾಡಬೇಕಾಗಿಲ್ಲ, ಅವಾಗಿಂದನೂ ಮಾಡ್ಕೊಂಡ್ಬಂದಿದ್ದಾರೆ. ಆದ್ರೂ ಕೂಡ ಗಿಲ್ಲಿ ಕ್ಯಾಪ್ಟನ್ ಆಗಿದ್ದು ಯಾರ್ಯಾರಿಗೆ ಇಷ್ಟ ಆಗಿತ್ತು ಎಲ್ರಿಗೂ ಕೂಡ ಕಮೆಂಟ್ ಮಾಡಿ. ಹಾಗೆಯೇ ಈ ಸೀಸನ್ನ ವಿನ್ನರ್ ಗಿಲ್ಲಿನೇ ಆಗಬೇಕು ಅನ್ನೋರು ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬು ಎಲ್ಲದನ್ನೂ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗಾಯ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಒಂದು ಒಳ್ಳೆ ಗಿಲ್ಲಿ ಅಥವಾ ಬೇರೆ ಕಂಟೆಸ್ಟೆಂಟ್ಗಳ ಜೊತೆಗೇ ಬರ್ತೀನಿ ಅಂತ ಹೇಳ್ತಾ ಬಿಗ್ ಬಾಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.